ಫಸ್ಟ್ ಆಫ್ ಆಲ್ ನಾನು ಸ್ವಲ್ಪ ಲೇಟಾಗಿ ಬಂದೆ, ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಏನಕ್ಕೆ ಅಂತ ಗೊತ್ತಿಲ್ಲ, ಮೆಜೆಸ್ಟಿಕ್ ಟು ಪ್ರೆಸ್ ಮೀಟ್ ಯಾವಾಗಿರುತ್ತೆ ಆವಾಗಲೇ ನನಗೆ ಹುಷಾರಿರಲ್ಲ. ಮೆಜೆಸ್ಟಿಕ್ ಟು ಇವತ್ತು ಆಡಿಯೋ ಲಾಂಚ್ ತುಂಬ ಖುಷಿ ಆಯಿತು. ಸಾಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಭರತ್ ಫುಲ್ ರಗಡ ಕಾಣ್ತಾ ಇದ್ದಾರೆ. ಆ್ಯಂಡ್ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್, ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೆ ಈ ಮೂವಿನಲ್ಲಿ. ಪ್ರೊಡ್ಯೂಸರ್ ಸರ್, ಏನೂ ಕುಂದು ಕೊರತೆ ಇಲ್ಲ ಇರೋ ಹಾಗೆ ನಮ್ಮ ನೋಡ್ಕೊಂಡಿದ್ದೆ ಮೂವಿ ಟೀಮಲ್ಲಿ. ಹಾಗೆ ನಮ್ಮ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿದ್ರೆ ತುಂಬ ಖುಷಿ ಆಯಿತು. ಯಾಕಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಅವ್ರ ಜೊತೆ ಇದು ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೆಜೆಸ್ಟಿಕ್ 2 ಇವತ್ತು ನಾಯಕ ನಾನೇ ಹಾರ್ಡ್ ಲಾಂಚ್. ನಾಯಕ ನಾನೇ ನಮ್ಮ ವಿನು ಮನಸ್ಸು ಅವರು, ನಾಯಕ ನಾನೇ ನಮ್ಮ ತೇಜಸ್ ಅವರು, ನಾಯಕ ನಾನೇ ಆಡಿರೋ 7 ಜನ ಸಿಂಗರ್ಸ್, ಇವರೆಲ್ಲ ಸೇರಿ ನನ್ನ ನಾಯಕ ನಾನೇ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನದ ಹೆಸರು ಇವರಿಲ್ಲಿರ ಈ ಹಾಡಿಲ್ಲ. ಐ ಮೀನ್ ದಿಸ್ ಥಿಂಗ್ ಇಸ್ ನಾಟ್ ದೇರ್. ಆ್ಯಂಡ್ ಫರ್ದರ್ ಮೂವಿಂಗ್ ಆನ್ ಟು ಸಿನಿಮಾ, ಫಸ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ ನಮ್ಮ ಪ್ರೊಡ್ಯೂಸರ್ಸ್ ಅಪ್ಪಾಜಿ ಅವ್ರಿಗೆ. ಅವ್ರು ನನಗೆ ಅವಕಾಶ ಕೊಟ್ಟರು, ಜೀವನ ಪೂರ್ತಿ ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ. ಆಮೇಲೆ ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್, ನಾನು ಕರ್ಕೊಂಬಂದು ಈ ಸಿನಿಮಾ ಮಾಡಿಸಿ ಇಲ್ಲಿ ನಿಲ್ಸಿರೋದಕ್ಕೆ ಇವತ್ತು ಅವರೇ ಕಾರಣ. ಅಮ್ಮ ಶ್ರುತಿ ಅಮ್ಮ, ನಿಮ್ಮ ಏನು ತುಂಬ ಥ್ಯಾಂಕ್ಸ್ ಅಮ್ಮ. ನಾನು ಕರೆದಿದ್ದಕ್ಕೆ ಬಂದು ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಆಮೇಲೆ ನಮ್ಮ ತಂದೆ 45 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿದ್ದು ವಿಭಿನ್ನವಾಗಿ ಎಲ್ಲ ಸಿನಿಮಾ ಮಾಡ್ಕೊಂಡು ಬಂದು ಇವತ್ತು ನಾವು ಬರ್ಬೇಕಂದ್ರೂ ನಮಗೂ ತುಂಬ ಅಡೆತಡೆ ಬಂದು ನಾವೆಲ್ಲ ದಾಟ್ಕೊಂಡು ಬಂದಿದ್ದೀವಿ. ಈ ಸ್ಟೇಜಿಗೆ ಈ ಸಿನಿಮಾ ಇವತ್ತು ಬಂದಿದೆ. ಸೊ ಇನ್ ಕನ್ನಡ ಇಂಡಸ್ಟ್ರಿ ನಾವು ಈ ಸಿನಿಮಾ ಮಾಡಬೇಕು, ಮೆಜೆಸ್ಟಿಕ್ 2 ಅಂತ ಬಂದಾಗ ತುಂಬಾ ಪ್ರಿಪ್ರೇಷನ್ಸ್ ಬೇಕಾಗಿತ್ತು, ಎಸ್ಪೆಷಲಿ ನನಗೆ. ಯಾಕಂದರೆ ನಾನು 110 kg ಇದೆ ಹೇಳ್ದಂಗೆ. ಆಮೇಲೆ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಫೈಟ್ ಎಲ್ಲ ತಯಾರಿ ಮಾಡಿಕೊಂಡು, ಆ್ಯಂಡ್ ದಿಸ್ ಸ್ಟೋರಿ ಇಟ್ ಸೆಲ್ಫ್ ಇಸ್ ವೆರಿ ಲೋಕಲ್ ಫಾರ್ ಬ್ಯಾಂಗ್ಳೂರಿನ್ಸ್, ಆ್ಯಂಡ್ ಇಟ್ ವಿಲ್ ಅಟ್ರಾಕ್ಟ್ ಅ ಲಾಟ್ ಆಫ್ ಪೀಪಲ್ because we've shown everything raw in this movie, and the story is too open to see the Majestic, and the characters are very ಎಲ್ಲ ಒಗ್ಗೂಡಿ ಒಂದು ಅದ್ಭುತವಾದ ಸಿನಿಮಾ ಆಚೆ ಬಂದಿದೆ. ಮತ್ತು ಈ ಸಾಂಗು, ಈ ಟೆಕ್ನಿಕಲ್ ವರ್ಕ್ ಬಗ್ಗೆ ಮಾತಾಡಬೇಕು ಅಂದರೆ, ನಾವು ಟೆಕ್ನಿಕಲ್ ಆಗಿ ಎಲ್ಲ ಕಡೆ ಒಂದು ಸೇಯಿಂಗ್ ಇದೆ, ಲೈಕ್ ಕನ್ನಡ ಸಿನಿಮಾ ಟೆಕ್ನಿಕಲಿ ಅಪ್ ಟು ಡೇಟ್ ಇರಲ್ಲ. ವೆ ಬ್ಯಾಕ್ ಆ್ಯಂಡ್ ವಾರಕ್ಕೆ ಸಿನಿಮಾ ಇದೆ, ಯಾವುದು ನೋಡೋಂಗಿರಲ್ಲ, ಯಾವುದು ಹಂಗಿರಲ್ಲ. ಎಲ್ಲ ತೆಲುಗು ತಮಿಳು ಒಂದು ರಿಲೀಸ್ ಆದರೂ ಅದು ಒಂದು ಬರೋಷ್ಟು ನಮ್ದು 10 ಸಿನಿಮಾ ಕಲೆಕ್ಷನ್ ಬರಲ್ಲ. ಹಂಗೆ ಇಲ್ಲ, ನಮ್ಮ ಸಿನಿಮಾ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅವ್ರು 10 ಬಂದರೂ ನಮ್ದು 1 ಬಂದು ಅದಕ್ಕೆ ಹೊಡೆಯುತ್ತೆ ಅನ್ನೋದು ನಂಬಿಕೆ ಇದೆ. ಆಮೇಲೆ ಅಷ್ಟು ಸ್ಟ್ರಾಂಗ್ ಆಗಿ ನಾವು ಟೆಕ್ನಿಕಲ್ ಆಗಿ ಮಾಡಿದ್ದೀವಿ. VFX ಆಗಿರ್ಬೋದು, ಏನಾದರೂ ಆಗಿರ್ಬೋದು. ವಿ ಹ್ಯಾವ್ ರಿಯಲಿ ಪುಟ್ ಇನ್ ಅವರ್ ಬ್ಲಡ್ ಆ್ಯಂಡ್ ಸ್ವೆಟ್ ಇನ್ ದಿಸ್ ಆ್ಯಂಡ್ ಡನ್ ದಿಸ್ ವರ್ಕ್. ಪ್ಲೀಸ್ ವಾಚ್. ಚೆನ್ನಾಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಆ್ಯಂಡ್ ದಯವಿಟ್ಟು ಥಿಯೇಟರ್ ಬಂದು ನೋಡಿ ನಮ್ಮನ್ನೆಲ್ಲ ಹರಿಸಿ. ಥ್ಯಾಂಕ್ ಯು. ನಮ್ಮ ಎಚ್ ಆನಂದಪ್ಪ ಅವ್ರಿಗೆ ಫಸ್ಟ್ ಅಪ್ರೋಚ್ ಮಾಡಿದಾಗ ನಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ನನ್ನ ಮೊದಲೇ ಸಿನಿಮಾ ಮೆಜೆಸ್ಟಿಕ್ 2 ಇವತ್ತು ಆಡಿಯೋ ಲಾಂಚ್ ಆಗಿದೆ. ಸೊ ನಾನೊಂದು 25-30 ವರ್ಷ ಇಲ್ಲಿ ಇಂಟ್ರೆಸ್ಟಲ್ಲಿ ಕಷ್ಟಪಟ್ಟಿದ್ದೀನಿ. ಸೊ 30 ವರ್ಷ ಒಬ್ಬ ಡೈರೆಕ್ಟರ್ ಆಗಬೇಕು ಅಂದರೆ ಎಷ್ಟು ಶ್ರಮ ಪಟ್ಟಿರ್ತಾನೆ, ಎಲ್ಲೇ ಮಲಗಿರ್ತಾನೆ, ಎಲ್ಲೆಲ್ಲೂ ಕೂತಿರ್ತಾನೆ, ಎಲ್ಲ ನಿಮಗೆ ಗೊತ್ತಿರುತ್ತೆ. ಒಬ್ಬ ಪ್ರೊಡ್ಯೂಸರ್ ಹಿಡಿದು ಒಂದು ಸಿನಿಮಾ ಮಾಡಬೇಕು ಅಂದರೆ ಗಾಂಧಿನಗರದಲ್ಲಿ ಇವತ್ತು ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಬ್ಬ ಪ್ರೊಡ್ಯೂಸರು ಸಂಬಂಧನೇ ಇರೋದಿಲ್ಲ, ಯಾರಿಗೂ ಸಂಬಂಧ ಇರಲ್ಲ. ಫಸ್ಟು ಪ್ರೊಡ್ಯೂಸರ್ಗೆ ಹೋಗಿ ಅಪ್ರೋಚ್ ಮಾಡೋದು ಒಬ್ಬ ಡೈರೆಕ್ಟ್ರು. ಒಬ್ಬ ಡೈರೆಕ್ಟ್ರಿಂದ ಇಷ್ಟು ಜನ ಕುತ್ಕೊಂಡಿರ್ತೀರ ಅಲ್ವಾ? ಒಬ್ಬ ಡೈರೆಕ್ಟರ್ ಮೇನ್ ಸಿನಿಮಾ ಕ್ಯಾಪ್ಟನ್. ಆ ಕ್ಯಾಪ್ಟನ್ ಇಲ್ಲದೆ ಇಷ್ಟು ಜನ ಸೇರಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಹಂಗೆ ನಮ್ಮ ಪಿಂಕ್ ರೋಡ್ ಡೈರೆಕ್ಟ್ರು ಫಸ್ಟು ನಮ್ಮ ಆನಂದಪ್ಪವ್ರಿಗೆ ಅಪ್ರೋಚ್ ಮಾಡಿ ಗಾಂಧಿನಗರದ ವಾಸನೆ ತೋರಿಸಿದ್ದಾರೆ. ಆ 2ನೇ ವಾಸನೆ ನಮ್ಗೆ ಸೇರಿದೆ. ಅವ್ರಿಗೆ ಫಸ್ಟು ಚಿವರಣಿ ಹೇಳ್ಬೇಕು ನಮ್ಮ ಪಿಂಕ್ ರೋಡ್ ಡೈರೆಕ್ಟ್ರಿಗೆ. ಯಾಕೆಂದ್ರೆ ಅವ್ರು ಕರ್ಕೊಂಡು ಬಂದಿಲ್ಲ ಅಂದಿದ್ರೆ ನಾನು ಇಲ್ಲಿ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಸೊ ಕ್ರೆಡಿಟು ಅವ್ರಿಗೆ ಸೇರ್ಬೇಕು, ಪಿಂಕ್ ರೋಡ್ ಡೈರೆಕ್ಟ್ರಿಗೆ. ಅವ್ರ ಸಿನಿಮಾ ಬೇಗ ಮುಗೀಲಿ, ಬೇಗ ತೆರೆ ಮುಂದೆ ತಗೊಂಡ್ಬರಲಿ ಪಿಂಕ್ ರೋಡ್ ಸಿನಿಮಾ ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಆನಂದಪ್ಪವ್ರಿಗೆ ನಮ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ಸಾಂಗ್ ನೋಡಿದಾಗ ಗೊತ್ತಾಗ್ತಾ ಇದೆ ಅದು ಯಾವ ರೀತಿ ಇದೆ, ಯಾವ ರೇಂಜಲ್ಲಿ ಇದೆ ಅಂತೇಳಿ. ಅವ್ರು ನೋಡಿ ರಿಸ್ಕ್ ತಗೊಂಡೇನೆ ನಾವೆಲ್ಲ ರಿಸ್ಕ್ ತಗೊಂಡ್ವಿ. ನಮ್ಮ ಮಕ್ಕಳನ್ನ ಹೀರೋಗಳು ಮಾಡ್ಬೇಕಾದ್ರೆ ಅಲ್ವಾ?
ಎಷ್ಟು ಬುದ್ಧಿವಂತರಂದ್ರೆ ನಮ್ಮ ಸೀನನ್ನ ಬಿಡ್ರಿ. ಈಗ ಸಾಂಗ್ ನೋಡಿದಾಗ ಗೊತ್ತಾಗ್ತಾ ಇದೆ, ಸಾಂಗ್ ಅದ್ಭುತವಾಗಿದೆ. ಮೊದಲನೇದಾಗಿ ನಮ್ಮ ಆ್ಯಂಕರ್ ಆದಾಗೆ ಟೈಟಲ್ ಇದೆಯಲ್ಲ ಅದ್ಭುತ. ಆ ಟೈಟಲಲ್ಲಿ ಎಷ್ಟು ಜನ ಲಾಂಚ್ ಆಗಿದ್ರು ಅಷ್ಟು ಜನ ಎತ್ತರಕ್ಕೆ ಹೋಗ್ಬಿಟ್ಟವ್ರೆ. ಅದೇ ರೀತಿ ನಮ್ಮ ಭರತನು ಆ ರೇಂಜ್ಗೆ ಹೋಗ್ಲಂತ ಹೇಳಿ ನಮ್ಮ ಸೀನನ್ನ ಹೆಜ್ಜೆ ಇಟ್ಟಿರೋದು ಸರಿಯಾಗಿ ಇದೆ. ನಮ್ಮ ಥರ ಮಾಡ್ಕೊಳ್ಳಲ್ಲ ಅನ್ನೋದು ನನ್ನ ಉದ್ದೇಶ ಅಲ್ಲ ಸೀನಣ್ಣ. ಸರಿಯಾಗಿ ಹೇಳಿ ಬನ್ನಿ ಬರ ಭರತ್ ಅದ್ಭುತವಾಗಿದ್ದಾರೆ. ಹೈಟ್ ಆಗಲಿ ಪರ್ಸನಾಲಿಟಿ ಆಗಲಿ ಭಾರಿ ಚೆನ್ನಾಗಿದೆ. ನೋಡಿ ಎಷ್ಟು ಕಲ್ತ್ಬಿಟ್ಟವರು. ಇನ್ನು ಮುಂದಕ್ಕೆ ನಟನಲ್ಲಿ ಬೆಳೀಲಿ. ಆಮೇಲೆ ತಾರಂಗಣೆಯಲ್ಲಿದ್ದಾರೆ ನಮ್ಮ ಸೃಜಿ ಮೇಡಮ್ ಇದ್ದಾರೆ ಅಂತೇಳಿ. ಅವ್ರ ನಡಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ, ಎಲ್ಲರೂ ಗೊತ್ತಿದೆ. ಅದ್ಭುತವಾಗಿ ಮಾಡಿರ್ತಾರೆ. ಇನ್ನು ಕೆಲವರು ನಮ್ಮ ಮಹಾಲಕ್ಷ್ಮಿ ಮೇಡಮ್ ಇದ್ದಾರೆ, ಮೇಡಮ್ ಅವರಿದ್ದಾರೆ, ಇವರೆಲ್ಲ ಇದ್ದಾರೆ, ಪ್ರಭಾಕರ್ ಸರ್ ಇದ್ದಾರೆ, ಪ್ರಸನ್ನ ಅವರು ಇದ್ದಾರೆ. ಸರ್ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಹೆಸರು ತರಲಿ. ನಮ್ಮ ಸಂಹಿತಾ ಅವರು ನಿರ್ಮಾತ ಆನಂದ್ ಅವ್ರಿಗೆ ಒಳ್ಳೆ ದುಡ್ಡಾಗಿ ಒಳ್ಳೆ ಹೆಸರು ಗೆಲ್ಸ್ಲಿ. ಎಲ್ಲರೂ ಭಾರಿ ಚೆನ್ನಾಗಿರ್ಲಿ, ಟೀಮ್ ಎಲ್ಲ ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಆಶಿಸ್ತಾ ಇದ್ದೀನಿ. ನಮಸ್ಕಾರ. ಮಗನ ಸಿನಿಮಾ ಅಲ್ಲ, ಎರಡು ಮಾತು ಆಡ್ಲೇಬೇಕು. ಮಗನ ಸಿನಿಮಾ, ಅದರಲ್ಲೂ ಇಂಟ್ರೊಡಕ್ಷನ್ ಸಾಂಗ್ ಒಂದ್ಸಲ ಕೇಳಿದಾಗ್ಲೇ ಇಷ್ಟ ಆಗ್ತಿದೆ ಎಲ್ರಿಗೂ. ಬುದ್ಧಿವಂತಿಕೆಯಿಂದ ಲಾಂಚ್ ಮಾಡಿದೀರಾ ಅಂತ ಹೇಳ್ತಾ ಇದ್ದಾರೆ. ಏನ್ ನೋಡ್ತಾ ಇದೆ ಸರ್ ಈ ಸಂದರ್ಭದಲ್ಲಿ ತಲೆಯಲ್ಲಿ? ಈ ಚಿತ್ರದಲ್ಲಿ ನಮಗೆ ನಮ್ಮ ಡೈರೆಕ್ಟರ್ ಪರಿಚಯ ಅಷ್ಟೇ, ಆಮೇಲೆ ಆನಂದಪ್ಪ ಅವ್ರ ಪರಿಚಯ. ಆ ದೇವರೇ ಅವ್ರು ಕಳಿಸಿ ಮಾಡಿಸಿದ್ದಾರೆ. ಇವ್ರು ಒಳ್ಳೇದವ್ರೆ, ನಮ್ಗೆ ಅಷ್ಟೇ ಸಂತೋಷ. ಹಾಡು ಹೆಂಗ ಅನಿಸ್ತು? ಆಡಿಯನ್ಸ್ ಆಗಿ ಹೇಳಿ, ಒಬ್ಬ ನಿರ್ಮಾಪಕರಾಗಿ ಹೇಳಿ. ಮಗನ ಸಿನಿಮಾ ಆಮೇಲೆ ಹೇಳ್ತೀನಿ ನಾನು. ನನ್ನ ಪಿಕ್ಚರ್ ನೋಡ್ತಾ ಇರಲಿಲ್ಲ, ಶೂಟಿಂಗ್ ಹೋಗ್ತಾ ಇರಲಿಲ್ಲ, ನನಗೆ ಜಡ್ಜ್ಮೆಂಟ್ ಇಲ್ಲ. ನಾನೊಂದು 700 ಫಿಲಮ್ ರಿಲೀಸ್ ಮಾಡಿದ್ದೀನಿ, 15 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. ನಾನು ಯಾವುದಕ್ಕೂ ನೋಡ್ತಾ ಇರಲಿಲ್ಲ. ಈ ತರ ಸ್ಟೇಟ್ಮೆಂಟ್ ಕೊಟ್ರೆ ನಾವು ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅದ್ಭುತವಾಗಿ ಮಾಡಿದ್ದಾರೆ, ಭಾರಿ ಚೆನ್ನಾಗಿದೆ. ಅವರು ಇಲ್ಲೇ ಮೊದಲೇ ಸಿನಿಮಾನೇ ಗೊತ್ತಿಲ್ಲ, ಡೈರೆಕ್ಟರ್ ಆಗೇನೆ ಮಾಡಿದ್ದಾರೆ. ಅವ್ರು ಯಾವ್ದು ಮಾಡಿದಾರೋ ನನಗೆ ಗೊತ್ತಿಲ್ಲ. ಇದು ಫಸ್ಟ್ ಡೆಬ್ಯೂ, ಬಟ್ ಅವ್ರ ಇಂಡಸ್ಟ್ರಿ ತುಂಬಾ ವರ್ಷದಿಂದ ಇದ್ರು. ಡೈರೆಕ್ಟರ್ ರಾಮ್ ಅವರೇ, ನಿಮಗೂ ಒಳ್ಳೇದಾಗ್ಲಿ. ನೀವು ಮೇಲಕ್ಕೆ ಇನ್ನೂ ದೊಡ್ಡ ಸಿನಿಮಾಗಳು ಮಾಡಿ ಸರ್, ಒಳ್ಳೇದಾಗ್ಲಿ. ನಮಸ್ಕಾರ. ನಮ್ಮ ಗಿರಿಯಣ್ಣ ಬಂದವ್ರೆ, ಈ ಸಾಂಗ್ ನೋಡಿದ್ಮೇಲೆ ಇನ್ನೊಂದ್ಸಲಿ ಪ್ಲೇ ಮಾಡೋಣ.